ನನ್ನ ಫ್ಲೈಟ್ ಮಿಸ್ ಆಗೋಯ್ತೆ. ಅದಕ್ಕೆ ಹೇಳೋದು ನಂತರ 2 hours ಮುಂಚೆನೆ ಏರ್ಪೋರ್ಟಿಗೆ ಬರಬೇಕು ಅಂತ. ನೋಡು ಇನ್ನು ನನ್ನ ಫ್ಲೈಟ್ಗೆ 1 hour ಟೈಮ್ ಇದೆ. ಏನ್ ಮಾಡೋದು, ನನ್ನ ಫ್ಲೈಟ್ ಮಿಸ್ ಆಗೋಯ್ತೆ. 5,000 ದುಡ್ಡು ಎಲ್ಲಿಂದ ತರೋದು? ಅರೆ ಫ್ಲೈಟ್ ಮಿಸ್ ಆದ್ರೂ ನಮ್ಗೆ ರೀಫಂಡ್ ಸಿಗುತ್ತೆ. ನೋಡು ಅಲ್ಲಿಗೆ ಏರ್ ಟಿಕೆಟ್ ಕೌಂಟರ್ ಕಾಣ್ತಿದೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನೋ ಶೋ ರೀಫಂಡ್ ಅಂತ ಇರುತ್ತೆ, ಅದನ್ನ ಕ್ಲೈಮ್ ಮಾಡು. ಏನು ಫ್ಲೈಟ್ ಮಿಸ್ ಮಾಡ್ಕೊಂಡ್ರೆ ರೀಫಂಡ್ ಬರುತ್ತಾ? ನೋ ಶೋ ರೀಫಂಡ್ ಅಂದ್ರೆ ಏನು? ಏರ್ಲೈನ್ ಚಾರ್ಜಸ್ ಜೊತೆಗೆ ಟ್ಯಾಕ್ಸಸ್ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಅಂತಾನೂ ಕೂಡ ಇರುತ್ತೆ. ಹೇಳಬೇಕು ಅಂತಂದ್ರೆ ಏರ್ಪೋರ್ಟ್ ಡೆವಲಪ್ಮೆಂಟ್ ಫೀ, ಯೂಸರ್ ಡೆವಲಪ್ಮೆಂಟ್ ಫೀ, ಪ್ಯಾಸೆಂಜರ್ ಸರ್ವಿಸ್ ಫೀ ಜೊತೆಗೆ ಟ್ಯಾಕ್ಸಸ್ ಇದನ್ನ ರೀಫಂಡ್ ಆಗಿ ತಗೊಳ್ಬಹುದು. ಇದನ್ನೇ ನೋ ಶೋ ರೀಫಂಡ್ ಅಂತ ಹೇಳ್ತಾರೆ. ಈಗ ನಿನ್ ಫ್ಲೈಟ್ ಚಾರ್ಜಸ್ 5,000 ಅಲ್ವಾ, 300 - 600 ರೂಪಾಯಿವರೆಗೂ ಎಲ್ಲ ಚಾರ್ಜಸ್ ಇರುತ್ತೆ. ಇನ್ ಮಿಕ್ಕಿದೆಲ್ಲ ನಿನ್ಗೆ ರೀಫಂಡ್ ಸಿಗುತ್ತೆ, ಹೋಗಿ ಕ್ಲೈಮ್ ಮಾಡೋಗು. ಅಷ್ಟೇನಾ? ನಿನ್ಗೆ ಇನ್ನೇನ್ ಫುಲ್ ದುಡ್ಡು ಕೊಡ್ತಾರೆ, ಫಸ್ಟ್ ಕ್ಲೈಮ್ ಮಾಡಿ ಹೋಗೆ. ಸರಿ